ರಾಜ್ಯದಲ್ಲಿ ಇನ್ನೂ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ಆಗಿಲ್ಲ. ಮೊದಲ ಪಟ್ಟಿಯಲ್ಲಿ 13 ಸಚಿವರಷ್ಟೇ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಇನ್ನುಳಿದ ಖಾತೆಗಳಿಗಾಗಿ ಕಾಂಗ್ರೆಸ್ನ ಹಿರಿಯ ಶಾಸಕರಲ್ಲಿ ಲಾಬಿ ಜೋರಾಗಿಯೇ ನಡೀತಾ ಇದೆ. ಇನ್ನು ಶ್ರೀಗಳು ಕೂಡ ತಮ್ಮ ಸಮುದಾಯಗಳ ಪರ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಯಾರ್ಯಾರು ಸಚಿವಾಕಾಂಕ್ಷಿಗಳಿದ್ದಾರೆ, ಸ್ಥಾನಮಾನಕ್ಕಾಗಿ ಹೇಗೆಲ್ಲ ಫೈಟ್ ನಡೀತಾ ಇದೆ, ಬನ್ನಿ ನೋಡೋಣ. ಈ ಟೀಮ್ ಯಾವ ಕಡೆ ಟರ್ನ್ ಆಗುತ್ತೆ ಅವರೇ ಮುಖ್ಯಮಂತ್ರಿಗಳಾಗ್ತಿರ್ತಾರೆ. ಹೇಳಿಕೆಗೂ ಮತ್ತೆ ಈ ಆಗಿರ್ತಕ್ಕಂಥ ಸನ್ನಿವೇಶಕ್ಕೂ ಕಾಕತಾಳೀಯ ಅಷ್ಟೇ. 4 ರಿಂದ 5 ಜನಗಳಿಗಾದ್ರೂ ಕೂಡ ಸಮುದಾಯದ ಮುಖಂಡರುಗಳಿಗೆ ಮಂತ್ರಿ ಒಬ್ಬರು ಮಾಡಬೇಕು ಹಾಗೆ ಅಂತೇಳಿ. ಸಮ ಇರಬೇಕು, ಜಾತಿ ಇರಬೇಕು, ನಾನು ಎಲ್ಲಾದ್ರೂ ಇದ್ದೀನಿ. ಮುಖ್ಯಮಂತ್ರಿ ಡಿಕೆ ಸಂಪುಟದಲ್ಲಿ ಈಗ 13 ಸಚಿವರಿದ್ದಾರೆ. ಮೊದಲ ಪಟ್ಟಿಯ ಸಚಿವರ ಪಟ್ಟಾಭಿಷೇಕವಾಗಿ ವಾರ ಕಳೆದಿಲ್ಲ. ಆಗಲೇ ಎರಡನೇ ಪಟ್ಟಿ ಮೇಲೆ ಕಾಂಗ್ರೆಸ್ ಶಾಸಕರ ಕಣ್ಣು ಬಿದ್ದಿದೆ. ತಮಗೊಂದು ಅವಕಾಶ ನೀಡುವಂತೆ ನಾಯಕರು ಹಾಗೂ ಅವರ ಬೆಂಬಲಿಗರು ಒತ್ತಡ ತಂತ್ರಕ್ಕೆ ಮುಂದಾಗಿದ್ದಾರೆ. ಈ ನಡುವೆ ನಂಜಾವಧೂತ ಶ್ರೀ ಒಕ್ಕಲಿಗ ಸಮುದಾಯಕ್ಕೆ 4-5 ಸ್ಥಾನ ಕೊಡುವಂತೆ ಆಗ್ರಹಿಸಿದ್ದಾರೆ. ಅದರಲ್ಲೂ ಮಾಗಡಿ ಬಾಲಕೃಷ್ಣ, ಚಲುವರಾಯಸ್ವಾಮಿ ಹೆಸರು ಉಲ್ಲೇಖಿಸಿ ಒತ್ತಾಯಿಸಿದ್ದಾರೆ. ಬಾಲಕೃಷ್ಣರವರಿಗೆ ಇವರೆಲ್ಲ ಒಂದು ರೀತಿ ಅದೃಷ್ಟವಂತರು, ಅಂದ್ರೆ ಇವ್ರಿಗೆ ಅದೃಷ್ಟ ಕಮ್ಮಿ. ಇವ್ರು ಯಾರ ಜೊತೆ ಇರ್ತಾರೆ ಅವ್ರಿಗೆ ಲಕ್ ತಿರುಗಿಬಿಡುತ್ತೆ. ಈ ಬಾಲಣ್ಣ, ಚಲುವರಾಯಸ್ವಾಮಿರವರು, ಇವ್ರದೊಂದು ಟೀಮ್ ಇದೆ. ಈ ಟೀಮ್ ಯಾವ ಕಡೆ ಟರ್ನ್ ಆಗುತ್ತೆ ಅವರೇ ಮುಖ್ಯಮಂತ್ರಿಗಳಾಗ್ಬಿಡ್ತಾರೆ. 4 ರಿಂದ 5 ಜನಗಳಿಗಾದ್ರೂ ಕೂಡ ಸಮುದಾಯದ ಮುಖಂಡರುಗಳಿಗೆ ಮಂತ್ರಿ ಒಬ್ಬರು ಮಾಡಬೇಕು ಹಾಗೆ ಅಂತೇಳಿ, ಆ ಮೂಲಕ ಈ ನಾಡಿನ ಸೇವೆ ಸಲ್ಲಿಸಲಿಕ್ಕೆ ನಮ್ಮ ಸಮುದಾಯದ ಮುಖಂಡರುಗಳಿಗೆ ಅವಕಾಶ ಕೊಡಬೇಕು. ನೆಕ್ಸ್ಟ್ ಈ ಬಗ್ಗೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣರನ್ನ ಪ್ರಶ್ನಿಸಲಾಯಿತು. ಆಗ ಕೈ ಶಾಸಕ ಸ್ವಾಮೀಜಿಗಳು ಪ್ರೀತಿಯಿಂದ ಹೇಳಿರೋದಾಗಿ ಪ್ರತಿಕ್ರಿಯೆ ಕೊಟ್ರು. ಏನಪ್ಪ ನನ್ನ ಮೇಲೆ ಪ್ರೀತಿ, ನಮ್ಗಳ ಮೇಲೆ ಪ್ರೀತಿಯಿಂದ ಹೇಳಿದಾರೆ, ನೀವು ಅದನ್ನೇ ಡಿಸ್ಪ್ಯೂಟ್ ಮಾಡಿದ್ರೆ ಹೆಂಗೆ? ನಂಜಾವಧೂತ ಸ್ವಾಮೀಜಿಯವರು ನಮ್ಮ ಸಮಾಜದ ಒಂದು ಕಾರ್ಯಕ್ರಮ ಇತ್ತು. ನೆನ್ನೆ ಆ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಇವ್ರು ಹಿಂದೆ ಕುಮಾರಸ್ವಾಮಿ ಅವ್ರ ಜೊತೆ ಇದ್ದಾಗಲೂ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಈಗ ಅಲ್ಲಿ ಬಿಟ್ಟು ಬಂದು ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಸೇರ್ಕೊಂಡ್ರು. ಇಲ್ಲೂ ಕೂಡ ಇದೊಂಥರ ಅವ್ರ ಹೇಳಿಕೆಗೂ ಮತ್ತೆ ಈ ಆಗಿರ್ತಕ್ಕಂಥ ಸನ್ನಿವೇಶಕ್ಕೂ ಕಾಕತಾಳೀಯ ಅಷ್ಟೇ. ಮತ್ತೊಂದು ಕಡೆ ಜಮೀರ್ ಅಹಮದ್ ಖಾನ್ ಪರವೂ ಆಗ್ರಹ ಕೇಳಿ ಬರ್ತಿದೆ. ನಿನ್ನೆ ಮೊನ್ನೆಯಷ್ಟೇ ಬೆಂಬಲಿಗರು ಬೀದಿಗಿಳಿದು ಪ್ರತಿಭಟಿಸಿದ್ರು. ಈಗ ಸಚಿವ ಸತೀಶ್ ಜಾರಕಿಹೊಳಿ ವರಿಷ್ಠರ ಮೇಲೆ ಭಾರ ಹಾಕಿದ್ದಾರೆ. ಅತ್ತ ಶಾಸಕ ರಂಗನಾಥ್ ಜಮೀರ್ಗೆ ಅವಕಾಶ ಕೊಡುವಂತೆ ಬಹಿರಂಗವಾಗಿ ಆಗ್ರಹಿಸಿದ್ದಾರೆ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ವಿ. ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಸರಿಯಾದ ತೀರ್ಮಾನ ತಗೊಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗದಂಗೆ ನೋಡ್ಕೋತಾರೆ ಪಕ್ಷ. ಕೆಲವು ಟೈಮಲ್ಲಿ ಸಾಂದರ್ಭಿಕವಾಗಿ ಕೆಲವು ತಪ್ಪುಗಳಾಗತ್ತೆ. ನಿಮಗೆಲ್ಲ ಗೊತ್ತಿದ್ದಂತೆ ನಾನು ಸಹ ಆ ಒಂದು ಅವ್ರು ಏನಾದ್ರು ನಡೆದಿದ್ದಲ್ಲಿ ತಪ್ಪು ಅಂತ ನಾನು ಎದುರುಗಡೆ ಹೇಳಂತ ನಾನು ಇವತ್ತಿನ ದಿನ ನಮ್ಮ ಸರ್ಕಾರಕ್ಕೆ ಅವರನ್ನು ಸಂಪುಟ ಸಚಿವನಾಗಿ ನೋಡಲಿಕ್ಕೆ ಆಸೆ ಪಟ್ಟಿದ್ದೇನೆ. ಇತ್ತ ಮಂತ್ರಿಗಿರಿಗಾಗಿ ಕಾಂಗ್ರೆಸ್ ನಾಯಕರ ಗಮನ ಸೆಳೆದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ, ನನಗೆ ಸಚಿವನಾಗುವ ಎಲ್ಲಾ ಅರ್ಹತೆಗಳು ಇದೆ ಅಂದಿದ್ದಲ್ಲದೆ ನಾನು ಫಿಟ್ ಇದ್ದೀನಿ ಅಂತಾನು ಒತ್ತಿ ಹೇಳಿದ್ದಾರೆ. ನಮ್ಮ ಎಕ್ಸ್ಪೀರಿಯನ್ಸು, ಜಾತಿ ಸಮ ಇರಬೇಕು, ಜಾತಿ ಇರಬೇಕು, ನಾನು ಎಲ್ಲಾದ್ರೂ ಇದ್ದೀನಿ. ನನ್ನ ವೈಯಕ್ತಿಕವಾದಂಥ ನನ್ನ ಅನಿಸಿಕೆ ಏನಪ್ಪ ಅಂದ್ರೆ, ನಾನು ಎಲ್ಲದರಲ್ಲೂ ಫಿಟ್ ಇದ್ದೀನಿ ಅಂತ ಅನಿಸುತ್ತೆ. ಹೈಕಮಾಂಡ್ ನಿರ್ಧಾರ ಆಯ್ತದೆ, ಅದಕ್ಕೆ ಒಪ್ಕೋತೀನಿ. ಇನ್ನು ಶಾಸಕ ಪ್ರಸಾದ್ ಅಭಯ್ಯರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ಹುಬ್ಬಳ್ಳಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರಸಾದ್ ಅಭಯ್ಯ ಬೆಂಬಲಿಗರು ಹೋರಾಟ ನಡೆಸಿದ್ದಾರೆ. ಇತ್ತ ಶಿವರಾಜ್ ತಂಗಡಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಮನೆಯವರು ದೇವರ ಮೊರೆ ಹೋಗಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಮರಳಿ ಗ್ರಾಮದ ತಾಯಮ್ಮ ದೇವಸ್ಥಾನದಲ್ಲಿ ತಂಗಡಗಿ ತಾಯಿ ಹಾಗೂ ಪತ್ನಿ ಪೂಜೆ ಸಲ್ಲಿಸಿದ್ರು. ಮತ್ತೊಮ್ಮೆ ಮಂತ್ರಿಯಾಗಲೆಂದು ಹರಕೆ ಹೊತ್ತರು. ಮೊದಲ ಪಟ್ಟಿಯಲ್ಲಿ ಸಚಿವರ ಅಸಮಾಧಾನ, ಬಂಡಾಯ ಶಮನ ಆಗ್ತಿದ್ದಂತೆ ಎರಡನೇ ಪಟ್ಟಿಯಲ್ಲಿ ತಮಗೆ ಅವಕಾಶ ಕೊಡಬೇಕು ಅಂತ ಆಕಾಂಕ್ಷಿಗಳು ಬೇಡಿಕೆ ಇಡುತ್ತಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಹೊಸ ತಲೆನೋವು ತಂದಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.